ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಸೊ ಇವತ್ತೊಂದು ಹೊಸ ಸಂಚಿಕೆ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳು. ಇದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಪ್ರಮುಖ ವಿಷಯವಾಗಿದೆ. ಸೊ 4ನೇ ಸೆಮ್ BA ದಲ್ಲಿ ಪಾವತಿ ಶಿಲ್ಕು ಆರ್ಥಿಕ ವ್ಯವಹಾರಗಳ ಒಂದು ವಾರ್ಷಿಕ ದಾಖಲೆಯಾಗಿರುವುದರಿಂದ ಅದು ಸಮಗ್ರವಾಗಿ ಸಮತೋಲನದಲ್ಲಿರುವಂತೆ ತೋರಿಸಬೇಕಾಗುತ್ತದೆ. ಪಾವತಿ ಶಿಲ್ಕಿನ ಚಾಲ್ತಿ ಖಾತೆಯಲ್ಲಿ ಹೆಚ್ಚಳವಿರಬಹುದು ಅಥವಾ ಕೊರತೆ ಇರಬಹುದು. ಈ ಕೊರತೆ ಅಥವಾ ಹೆಚ್ಚಳವನ್ನ ಹೇಗೆ ಸಮತೋಲನಗೊಳಿಸಬೇಕೆಂಬುದನ್ನ ಬಂಡವಾಳ ಖಾತೆ ತೋರಿಸುತ್ತದೆ. ಆದ್ದರಿಂದ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳೆರಡೂ ಸಮವಾಗುತ್ತವೆ. ಅಂದರೆ ಚಾಲ್ತಿ ಖಾತೆ ಲೆಕ್ಕದಲ್ಲಿರುವ ಹೆಚ್ಚಳವು ಬಂಡವಾಳದ ಲೆಕ್ಕದ ಕೊರತೆಯ ಸಮವಾಗಿರುವಂತೆ ಮತ್ತು ಚಾಲ್ತಿ ಲೆಕ್ಕದ ಕೊರತೆಯು ಬಂಡವಾಳ ಲೆಕ್ಕದ ಹೆಚ್ಚುವರಿ ಸಮನಾಗಿರುವಂತೆ ಆಗಿರುತ್ತದೆ. ಉದಾಹರಣೆಗೆ ಭಾರತದಲ್ಲಿ ಚಾಲ್ತಿ ಲೆಕ್ಕದಲ್ಲಿ ಹೆಚ್ಚಳ ಇದೆ ಎಂದು ಭಾವಿಸೋಣ. ಅಂದರೆ ಭಾರತದ ರಫ್ತು ಮಾಡುತ್ತಿರುವ ಸರಕುಗಳು ಮತ್ತು ಸೇವೆಗಳು ಅದರ ಆಮದುಗಳಿಗಿಂತ ಹೆಚ್ಚಾಗಿದೆ. ಬಂಡವಾಳ ಲೆಕ್ಕದಲ್ಲಿ ಕೊರತೆ ಉಂಟು ಮಾಡುವ ಈ ಹೆಚ್ಚಳವನ್ನು ಸರಿದೂಗಿಸಲಾಗುತ್ತೆ. ಅದಕ್ಕಾಗಿ ಭಾರತ ಸರ್ಕಾರವು ವಿದೇಶಗಳಿಂದ ಚಿನ್ನ ಮತ್ತು ಬಂಡವಾಳ ಸ್ವತ್ತುಗಳನ್ನ ಕೊಳ್ಳಬಹುದು ಅಥವಾ ವಿದೇಶಗಳಿಗೆ ಸಾಲ ನೀಡಬಹುದು. ಇವು ಬಂಡವಾಳ ಲೆಕ್ಕದ ಖರ್ಚಿನ ಭಾಗದಲ್ಲಿ ಬರುತ್ತವೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ಇದರ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳು ಯಾವುವು? ರೀಸನ್ಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಂ ಇನ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಲೆಕ್ಕಾಚಾರದ ದೃಷ್ಟಿಯಿಂದ ಪಾವತಿ ಶಿಲ್ಕು ಸಮತೋಲನದಲ್ಲಿರುತ್ತದೆ. ಅಂದರೆ ಚಾಲ್ತಿ ಲೆಕ್ಕವು ಬಂಡವಾಳ ಲೆಕ್ಕಕ್ಕೆ ಸಮವಾಗಿರುತ್ತದೆ ಎಂದು ಹೇಳುತ್ತೇವೆ. ಆದರೆ ಆರ್ಥಿಕ ದೃಷ್ಟಿಯಿಂದ ಪಾವತಿ ಶಿಲ್ಕು ಅಸಮತೋಲನದಲ್ಲಿರಬಹುದು. ರಫ್ತುಗಳ ಮೌಲ್ಯಕ್ಕಿಂತ ಆಮದು ಮೌಲ್ಯ ಹೆಚ್ಚಾದಾಗ ಚಾಲ್ತಿ ಲೆಕ್ಕದಲ್ಲಿ ಅಸಮತೋಲನ ಸಂಭವಿಸುತ್ತದೆ. ಈ ಕೊರತೆಯನ್ನ ತುಂಬಲು ಬಂಡವಾಳ ಲೆಕ್ಕದಲ್ಲಿ ಹೆಚ್ಚಳ ತೋರಿಸಬಹುದು. ಅಷ್ಟೇ ಆದರೆ ದೇಶದ ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಯಿಂದ ಈ ಕೊರತೆಯಾಗಿಯೇ ಉಳಿದು ಪಾವತಿ ಶಿಲ್ಕಿನಲ್ಲಿ ಅಸಮತೋಲನವನ್ನ ಸೂಚಿಸುತ್ತದೆ. ಇದಕ್ಕಾಗಿ ಹಲವಾರು ಕಾರಣಗಳಿವೆ. ಅವುಗಳನ್ನ ಕೆಳಗಿನಂತೆ ನಾವೇನ್ ಮಾಡ್ಬೋದು ಅಂದ್ರೆ ವಿವರಿಸ್ತಾ ಹೋಗ್ಬಹುದು. ಎಲ್ಲ ಅಂಶಗಳನ್ನ ಕೂಲಂಕುಷವಾಗಿ ನೋಡ್ಕೊಂತ ಹೋದಾಗ ಸೊ ಪಾವತಿ ಶಿಲ್ಕು ಯಾವ ರೀತಿಯ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪಾವತಿ ಶಿಲ್ಕು ಅಂತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಸಮತೋಲನದಲ್ಲಿರಬಹುದು, ಆದ್ರೆ ಉಳಿದ ಸಂದರ್ಭದಲ್ಲಿ ಅಸಮತೋಲನ ಇರುತ್ತೆ. ಆ ಅಸಮತೋಲನ ಇರಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ಅಂಶ ವಿಪರೀತ ಅಭಿವೃದ್ಧಿ ಆಮದುಗಳು. ಸೊ ಅಭಿವೃದ್ಧಿಯ ಪ್ರಾರಂಭಾವಸ್ಥೆಯಲ್ಲಿರುವ ದೇಶದಲ್ಲಿ ಆಮದುಗಳ ಗಾತ್ರ ಮತ್ತು ಮೌಲ್ಯ ವಿಪರೀತವಾಗಿರುತ್ತೆ. ವಿವಿಧ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಳ್ಳುವುದಕ್ಕೆ ಮತ್ತು ಬಂಡವಾಳ ಸಂಚಯನ ಕಾರ್ಯಕ್ಕಾಗಿ ಅಸಾಧಾರಣ ಮೌಲ್ಯದ ಯಂತ್ರಗಳು, ಯಂತ್ರೋಪಕರಣಗಳು ಮೊದಲಾದವು ಅವಶ್ಯಕವಾಗಿರುತ್ತವೆ. ಜೊತೆಗೆ ಕಚ್ಚಾ ವಸ್ತುಗಳು, ಸಿದ್ಧಪಡಿಸಿದ ಸರಕುಗಳು ಮತ್ತು ಆಹಾರ ಧಾನ್ಯಗಳನ್ನ ಆಮದು ಮಾಡಿಕೊಳ್ಳುವ ಅಗತ್ಯವಿರುತ್ತದೆ. ಆದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ರಫ್ತುಗಳ ತೀರಾ ಕಡಿಮೆ ಇರುತ್ತವೆ ಮತ್ತು ಅವು ರಫ್ತು ಮಾಡುವ ಸರಕುಗಳ ಪ್ರಾಥಮಿಕ ಸರಕುಗಳಾಗಿರುವುದರಿಂದ ಅವುಗಳಿಗೆ ದೊರೆಯುವ ಬೆಲೆ ಬಹಳ ಕಡಿಮೆ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ವಿಪರೀತ ಅಭಿವೃದ್ಧಿ ಆಮದುಗಳು ಇವು ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಪ್ರಮುಖವಾಗಿರುವಂತ ಕಾರಣಗಳಾಗಿರ್ತವೆ. ಯಾಕೆ ಪಾವತಿ ಶಿಲ್ಕು ಅಸಮತೋಲನವಾಗಿರುತ್ತೆ ಅಂದ್ರೆ ವಿಪರೀತ ಅಭಿವೃದ್ಧಿಯ ಆಮದುಗಳಿಂದಾಗಿ. ಅದೇ ರೀತಿ ಎರಡನೇ ಅಂಶ ಅತಿ ಪ್ರಸರಣ. ಅತಿ ಪ್ರಸರಣವು ದೇಶದ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಇದೊಂದು ಪ್ರಮುಖ ಕಾರಣವಾಗಿದೆ. ಅತಿ ಪ್ರಸರಣ ಸಮಯದಲ್ಲಿ ಸ್ವದೇಶಿ ಸರಕುಗಳ ಬೆಲೆಗಳು ಏರುವುದರಿಂದ ವಿದೇಶಗಳಲ್ಲಿ ಆ ಸರಕುಗಳಿಗೆ ಬೇಡಿಕೆ ಕುಸಿಯುತ್ತದೆ. ಇದರಿಂದಾಗಿ ರಫ್ತುಗಳು ಕಡಿಮೆ ಆಗುತ್ತವೆ. ತದ್ವಿರುದ್ಧವಾಗಿ ಆಮದುಗಳು ಹೆಚ್ಚುತ್ತವೆ. ಏಕೆಂದರೆ ಅತಿ ಪ್ರಸರಣ ಕಾಲದಲ್ಲಿ ಜನರು ಖರ್ಚು ಮಾಡಬಹುದಾದ ಹಣದ ಪ್ರಮಾಣ ಹೆಚ್ಚಾಗುವುದರಿಂದ ಸರಕುಗಳಿಗೆ ಸ್ವದೇಶಿ ಬೇಡಿಕೆ ಹೆಚ್ಚುತ್ತದೆ. ಆದರೆ ವಿದೇಶಿ ಸರಕುಗಳ ಸ್ವದೇಶಿ ಸರಕುಗಳಿಗಿಂತ ಕಡಿಮೆ ಬೆಲೆಯಲ್ಲಿ ದೊರೆಯುವುದರಿಂದ ಆಮದುಗಳು ಅನಿವಾರ್ಯವಾಗಿ ಹೆಚ್ಚುತ್ತವೆ. ಹಾಗಾಗಿ ಅತಿ ಪ್ರಸರಣವು ಕೂಡ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗಿರುತ್ತೆ. ಅದೇ ರೀತಿ ನೈಸರ್ಗಿಕ ವಿಪತ್ತುಗಳು, ಅನಾವೃಷ್ಟಿ, ಭೂಕಂಪಗಳು, ಕ್ಷಾಮ, ಬೆಳೆಯ ನಷ್ಟ ಇತ್ಯಾದಿ ನೈಸರ್ಗಿಕ ವಿಪತ್ತುಗಳ ಪರಿಣಾಮವಾಗಿ ಉತ್ಪಾದನೆ ನಷ್ಟವಾಗುತ್ತದೆ ಮತ್ತು ಸರಕುಗಳ ಕೊರತೆ ಸಂಭವಿಸುತ್ತವೆ. ನೈಸರ್ಗಿಕ ವಿಪತ್ತುಗಳ ದುಷ್ಪರಿಣಾಮಗಳನ್ನು ನಿಭಾಯಿಸಲಿಕ್ಕೆ ಹೆಚ್ಚಿನ ಪ್ರಮಾಣದ ಆಮದುಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ಈ ಕಾರಣದಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನೋದನ್ನ
ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಪಾವತಿ ಶಿಲ್ಕಿನಲ್ಲಿ ಹಲವಾರು ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಅಸಮತೋಲನಗಳು ಉಂಟಾಗ್ತಾ ಇರುತ್ತೆ. ಇಲ್ಲಿ ಅತಿ ಪ್ರಸರಣ ಸಂದರ್ಭದಲ್ಲಿ ಅಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ. ಆ ಅತಿ ಪ್ರಸರಣ ಸಂದರ್ಭದಲ್ಲಿ ದೇಶದ ಪಾವತಿ ಶಿಲ್ಕಿನ ಅಸಮತೋಲನ ಬಹಳಷ್ಟು ಸಂದರ್ಭದಲ್ಲಿ ಆಗ್ತಿರುತ್ತೆ. ಅಂದ್ರೆ ಅತಿ ಪ್ರಸರಣ ಸಮಯದಲ್ಲಿ ಸ್ವದೇಶಿ ಸರಕುಗಳ ಬೆಲೆಗಳು ಏರುವುದರಿಂದ ವಿದೇಶದಲ್ಲಿ ಆ ಸರಕುಗಳಿಗೆ ಬೇಡಿಕೆ ಕುಸಿಯುತ್ತೆ. ಆದ್ದರಿಂದ ಅತಿ ಪ್ರಸರಣದಿಂದ ಏನಾಗುತ್ತೆ ಅಂದ್ರೆ ಅಸಮತೋಲನ ಉಂಟಾಗುತ್ತೆ. ಇದರ ಜೊತೆಗೆ ನೈಸರ್ಗಿಕ ವಿಪತ್ತುಗಳು ಅಂದ್ರೆ ಯುದ್ಧ, ಭೂಕಂಪ, ಕ್ಷಾಮ, ಬೆಳೆಯ ನಷ್ಟ, ನೈಸರ್ಗಿಕ ವಿಪತ್ತುಗಳು ಇವುಗಳ ಪರಿಣಾಮದಿಂದಾಗಿ ನಷ್ಟ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ಸರಕುಗಳ ಕೊರತೆ ಉಂಟಾಗಿ ಈ ನೈಸರ್ಗಿಕ ವಿಪತ್ತುಗಳ ದುಷ್ಪರಿಣಾಮಗಳು ನಿಭಾಯಿಸಲಿಕ್ಕೆ ಹೆಚ್ಚಿನ ಪ್ರಮಾಣದ ಆಮದುಗಳನ್ನು ನಾವು ಬೇರೆ ರಾಷ್ಟ್ರಗಳಿಂದ ಮಾಡಿಕೊಳ್ಬೇಕಾಗ್ತದೆ. ಈ ಕಾರಣದಿಂದ ಏನಾಗುತ್ತೆ ಅಂದ್ರೆ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಪಾವತಿ ಶಿಲ್ಕಿನಲ್ಲಿ ಹಲವಾರು ಕಾರಣಗಳಿದಾವೆ ಅಸಮತೋಲನವನ್ನ ಉಂಟು ಮಾಡ್ಲಿಕ್ಕೆ. ಸೊ ಈ ಎಲ್ಲಾ ಕಾರಣಗಳನ್ನ ನೋಡಿದಾಗ ಸೊ ಅಸಮತೋಲನ ಉಂಟು ಮಾಡ್ತಾ ಇದ್ದಾವೆ. ಉಳಿದ ಕಾರಣಗಳನ್ನ ನೋಡೋಣ. ಅದೇ ರೀತಿ 4ನೇ ಅಂಶ ಸಂಪನ್ಮೂಲಗಳ ಬರಿದಾಗುವಿಕೆ. ರಫ್ತುಗಳಿಗೆ ಮತ್ತು ಕೈಗಾರಿಕೀಕರಣಕ್ಕೆ ನೆರವಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಕಾಲಕ್ರಮೇಣ ಕೊರತೆ ಆಗಬಹುದು ಅಥವಾ ಬರಿದಾಗಬಹುದು. ಆಗ ಉತ್ಪಾದನಾ ವ್ಯವಸ್ಥೆಯ ಮೇಲೆ ಮಾರಕವಾದ ಪರಿಣಾಮ ಸಂಭವಿಸುತ್ತದೆ. ಸೂಕ್ತ ಸಂಪನ್ಮೂಲಗಳ ಲಭ್ಯತೆ ಇಲ್ಲದೆ ಸರಕುಗಳ ಉತ್ಪಾದನೆಯನ್ನ ಕೈಗೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಸರಕುಗಳನ್ನ ಮಾತ್ರ ಕೆಲವು ಕಚ್ಚಾ ವಸ್ತುಗಳನ್ನ ಸಹ ಅನಿವಾರ್ಯವಾಗಿ ಆಮದು ಮಾಡಿಕೊಳ್ಳಬೇಕಾಗಿರುವುದರಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗ್ತದೆ. ಅಂದ್ರೆ ಸಂಪನ್ಮೂಲಗಳು ಬರಿದಾಗುವಿಕೆಯಿಂದ ಏನಾಗತ್ತಂದ್ರೆ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗತ್ತೆ. ಅಂದ್ರೆ ರಫ್ತುಗಳಿಗೆ ಮತ್ತು ಕೈಗಾರಿಕೀಕರಣಕ್ಕೆ ನೆರವಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಕಾಲಕ್ರಮೇಣ ಕೊರತೆ ಆಗಬಹುದು ಅಥವಾ ಬರಿದಾಗಬಹುದು. ಅಂತ ಸಂದರ್ಭದಲ್ಲಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗ್ತದೆ. ಅದೇ ರೀತಿ ಉದ್ಯಮ ಚಕ್ರಗಳು. ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಉದ್ಯಮ ಚಕ್ರಗಳ ಸಂಭವಿಸುವಿಕೆಯು ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಒಂದು ಮುಖ್ಯ ಸಂಗತಿಯಾಗಿರುತ್ತದೆ. ಉದಾಹರಣೆಗೆ ಒಂದು ದೇಶದಲ್ಲಿ ಮುಗ್ಗಟ್ಟು ಇರುತ್ತದೆ ಎಂದು ಭಾವಿಸೋಣ. ಆಗ ಅಲ್ಲಿ ಉದ್ಯೋಗ, ಬೆಲೆಗಳು ಮತ್ತು ಆದಾಯ ಕೆಳಮಟ್ಟದಲ್ಲಿರುವುದರಿಂದ ನಮ್ಮ ದೇಶದ ರಫ್ತುಗಳಿಗೆ ಬೇಡಿಕೆ ಇರುವುದಿಲ್ಲ. ಬದಲಾಗಿ ನಮ್ಮ ದೇಶದಲ್ಲಿ ಸಮೃದ್ಧಿ ಇದ್ದರೆ ಜನರಲ್ಲಿ ಖರ್ಚು ಮಾಡಬಹುದಾದ ಹಣ ಹೆಚ್ಚಾಗಿರುವುದರಿಂದ ಮತ್ತು ಸ್ವದೇಶಿ ಸರಕುಗಳಿಗಿಂತ ವಿದೇಶಿ ಸರಕುಗಳ ಬೆಲೆ ಕಡಿಮೆ ಇರುವುದರಿಂದ ಆಮದು ಜಾಸ್ತಿ ಆಗಿರುತ್ತದೆ. ರಫ್ತುಗಳ ಕುಗ್ಗುವಿಕೆ ಮತ್ತು ಆಮದುಗಳ ಹೆಚ್ಚಳದ ಪರಿಣಾಮವಾಗಿ ಪಾವತಿ ಶಿಲ್ಕಿನಲ್ಲಿ ತೀವ್ರ ಅಸಮತೋಲನ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ಪಾವತಿ ಶಿಲ್ಕಿನಲ್ಲಿ ಹಲವಾರು ಕಾರಣಗಳಿಂದ ಅಸಮತೋಲನ ಉಂಟಾಗತ್ತೆ ಅನ್ನೋದಕ್ಕೆ ಎಲ್ಲ ಉದಾಹರಣೆಗಳು ಕಾರಣವಾಗಿರ್ತವೆ. ಹಾಗಾಗಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗಲಿಕ್ಕೆ ಸಂಪನ್ಮೂಲಗಳ ಬರಿದಾಗುವಿಕೆ ಮತ್ತು ಉದ್ಯಮ ಚಕ್ರಗಳಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ 6ನೇ ಅಂಶ ರಚನಾತ್ಮಕ ಬದಲಾವಣೆಗಳು, ಸ್ಟ್ರಕ್ಚರಲ್ ಚೇಂಜಸ್. ಇದು ಕೂಡ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗಿದೆ. ವಿವಿಧ ದೇಶಗಳ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸಂಭವಿಸುವ ರಚನಾತ್ಮಕ ಬದಲಾವಣೆಗಳು ವ್ಯಾಪಾರದ ದಿಕ್ಕು ಮತ್ತು ಸಂಯೋಜನೆಯನ್ನ ಬದಲಾಯಿಸುವ ಮೂಲಕ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗಬಹುದು. ನಮ್ಮ ದೇಶದ ಸರಕುಗಳಿಗೆ ವಿದೇಶಿ ಅನುಭೋಗಿಗಳ ಒಲವು ಮತ್ತು ಅಭಿರುಚಿಗಳಲ್ಲಾಗುವ ಬದಲಾವಣೆಗಳು, ಬದಲಿ ವಸ್ತುಗಳ ಲಭ್ಯತೆ, ಪೂರೈಕೆಯ ಬದಲಿ ಮೂಲಗಳನ್ನ ಕಂಡುಹಿಡಿಯುವಿಕೆ ಮೊದಲಾದ ಸಂಗತಿಗಳಿಂದಾಗಿ ನಮ್ಮ ದೇಶದ ರಫ್ತು ಸರಕುಗಳಿಗೆ ಬೇಡಿಕೆ ತಗ್ಗುವುದು ಸಹಜ. ಉದಾಹರಣೆಗೆ ಭಾರತದ ಕಾಪಿಗೆ ವಿದೇಶಗಳಲ್ಲಿ ಮೊದಲು ಬಹಳ ಬೇಡಿಕೆ ಇತ್ತೆಂದು ತಿಳಿಯೋಣ. ಈಗ ವಿದೇಶಗಳಲ್ಲಿ ಕಾಪಿಯ ಸೇವನೆ ಕಡಿಮೆಯಾಗಿರುವುದರಿಂದ ಅಥವಾ ಕಾಪಿಗೆ ಬದಲಾಗಿ ಬೇರೆ ಪೇಯದ ಸೇವನೆ ಹೆಚ್ಚಾಗಿರುವುದರಿಂದ ಅಥವಾ ನಮ್ಮ ದೇಶದ ಕಾಪಿಗಿಂತ ಉತ್ತಮ ಗುಣಮಟ್ಟದ ಕಾಪಿ ಬೇರೆ ದೇಶಗಳಲ್ಲಿ ಉತ್ಪಾದಿಸಿ ಪೂರೈಸುವಂತಿದ್ದರೆ ಆಗ ನಮ್ಮ ದೇಶದ ಕಾಪಿಗೆ ವಿದೇಶಗಳಲ್ಲಿ ಬೇಡಿಕೆ ತಗ್ಗುವುದು ಸ್ವಾಭಾವಿಕ. ಇದರಿಂದ ಕೂಡಲೇ ಭಾರತದಲ್ಲಿ ಪಾವತಿ ಶಿಲ್ಕಿನ ಬಿಕ್ಕಟ್ಟು ತಲೆದೋರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗಳಲ್ಲಿ ವ್ಯತ್ಯಾಸಗಳು ಉಂಟಾದಾಗ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗತ್ತೆ ಅನ್ನೋದಕ್ಕೆ ಇದೊಂದು ಪ್ರಮುಖ ಕಾರಣವಾಗಿದೆ. ಆದ್ರಿಂದ ರಚನಾತ್ಮಕ ಬದಲಾವಣೆಗಳು ವಿವಿಧ ದೇಶಗಳ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸಂಭವಿಸತಕ್ಕಂತಹ ರಚನಾತ್ಮಕ ಬದಲಾವಣೆಗಳು ಏನಾಗ್ತಾವ ಅಂದ್ರೆ ವ್ಯಾಪಾರದ ದಿಕ್ಕು ಮತ್ತು ಸಂಯೋಜನೆಯನ್ನ ಬದಲಾಯಿಸುವ ಮೂಲಕ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗಬಹುದು ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ.
ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗಿರುವಂತಹ ಸರಕುಗಳು ವಿದೇಶದಲ್ಲಿರುವಂತಹ ಅನುಭೋಗಿಗಳ ಒಲವು ಮತ್ತು ಅಭಿರುಚಿಗಳಲ್ಲಾಗುವಂತಹ ಬದಲಾವಣೆಗಳು, ಬದಲಿ ವಸ್ತುಗಳ ಲಭ್ಯತೆ, ಪೂರೈಕೆ, ಬದಲಿ ಮೂಲಗಳು ಕಂಡುಹಿಡಿಯುವಿಕೆ ಮೊದಲಾದ ಸಂಗತಿಗಳಿಂದ ನಮ್ಮ ದೇಶದಲ್ಲಿ ರಫ್ತು ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ, ವಿದೇಶದಲ್ಲಿರುವಂತಹ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ರಚನಾತ್ಮಕ ಬದಲಾವಣೆಯಿಂದ ಪಾವತಿ ಶುಲ್ಕ ಉಂಟಾಗತ್ತೆ. ಅದೇ ರೀತಿ 7ನೇ ಅಂಶ ತಾಂತ್ರಿಕ ಬದಲಾವಣೆ. ವಿವಿಧ ದೇಶಗಳ ನಡುವೆ ತಾಂತ್ರಿಕ ಬೆಳವಣಿಗೆ ದರದಲ್ಲಿ ಭಿನ್ನತೆ ಇರುವಿಕೆ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಇನ್ನೊಂದು ಕಾರಣವಾಗಿರುತ್ತದೆ. ಉದಾಹರಣೆಗೆ, ನಮ್ಮ ದೇಶದಲ್ಲಿರುವುದಕ್ಕಿಂತಲೂ ವಿದೇಶಗಳಲ್ಲಿರುವಂತಹ ತಂತ್ರಜ್ಞಾನವು ಉತ್ತಮ ಗುಣಮಟ್ಟದ್ದೆಂದು ಊಹಿಸೋಣ. ಅಂದ್ರೆ ವಿದೇಶಗಳಲ್ಲಿ ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಶ್ರೇಷ್ಠ ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಲು ಇದರಿಂದ ಸಾಧ್ಯವಿರುತ್ತದೆ. ಕೆಳಮಟ್ಟದ ತಂತ್ರಜ್ಞಾನದ ಅಸ್ತಿತ್ವದಿಂದಾಗಿ ನಮ್ಮ ದೇಶದಲ್ಲಿ ಉತ್ಪಾದನಾ ವೆಚ್ಚ ಸಾಪೇಕ್ಷವಾಗಿ ಹೆಚ್ಚಿರುತ್ತದೆ. ಆದುದರಿಂದ ಸರಕುಗಳ ಬೆಲೆ ಅಧಿಕ ಹಾಗೂ ಗುಣಮಟ್ಟ ಕಡಿಮೆ ಇರುತ್ತದೆ. ಈ ಪರಿಣಾಮ ನಮ್ಮ ರಫ್ತುಗಳಿಗೆ ಮಾರುಕಟ್ಟೆ ಕುಸಿಯುತ್ತದೆ, ಆದರೆ ನಮ್ಮ ಆಮದುಗಳು ಏರುತ್ತವೆ ಎನ್ನುವುದನ್ನ ಗಮನಿಸಬೇಕಾಗ್ತದೆ. ಹಾಗಾಗಿ ತಾಂತ್ರಿಕತೆಯಲ್ಲಿ ಬದಲಾವಣೆಗಳು ಉಂಟಾಗುವುದರಿಂದ ಪಾವತಿ ಶುಲ್ಕಿನಲ್ಲಿ ಅಸಮತೋಲನಗಳು ಉಂಟಾಗುವುದು ಸಹಜವಾಗಿ ಹೆಚ್ಚಾಗಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ವಿವಿಧ ದೇಶಗಳ ನಡುವೆ ತಾಂತ್ರಿಕ ಬೆಳವಣಿಗೆ ದರದಲ್ಲಿ ವ್ಯತ್ಯಾಸಗಳಾಗುವುದರಿಂದ ಈ ಒಂದು ಸಮಸ್ಯೆ ಉಂಟಾಗ್ತದೆ. ಇದು ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಕಾರಣ. ಅದೇ ರೀತಿ ಉತ್ಪಾದನೆಯ ನಷ್ಟ. ರಾಜಕೀಯ ಅಸ್ಥಿರತೆ, ಕೈಗಾರಿಕೆಗಳಲ್ಲಿ ಮುಷ್ಕರ, ಬೀಗುಮುದ್ರೆ ಮೊದಲಾದ ಕಾರಣಗಳಿಂದ ಉತ್ಪಾದನೆಯು ನಷ್ಟವಾಗಬಹುದು. ಇದರ ಪರಿಣಾಮವೆಂದರೆ ಆಮದುಗಳ ಹೆಚ್ಚಳ ಮತ್ತು ರಫ್ತುಗಳ ಕುಸಿತ. ಸೊ ಉತ್ಪಾದನೆಯ ನಷ್ಟ ಅಂತಕ್ಕಂಥದ್ದು ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಪ್ರಮುಖವಾದ ಕಾರಣವಾಗಿರುತ್ತೆ. ಅಂದ್ರೆ ರಾಜಕೀಯ ಅಸ್ಥಿರತೆ, ಕೈಗಾರಿಕೆಗಳಲ್ಲಿ ಮುಷ್ಕರ, ಬೀಗುಮುದ್ರೆ ಅಂದ್ರೆ ಲಾಕ್ಔಟ್ ಮೊದಲಾದ ಕಾರಣಗಳಿಂದ ಉತ್ಪಾದನೆ ನಷ್ಟವಾಗಬಹುದು. ಇದರ ಪರಿಣಾಮ ಆಮದುಗಳು ಹೆಚ್ಚಳ ಮತ್ತು ರಫ್ತುಗಳು ಕುಸಿತ ಉಂಟಾಗಬಹುದು. ಅದೇ ರೀತಿ ಕೆಳಮಟ್ಟದ ಸಾಂಸ್ಥಿಕ ಪ್ರಗತಿ. ಸಾರಿಗೆ, ಬ್ಯಾಂಕೋದ್ಯಮ, ವಿಮೆ ಮೊದಲಾದ ಕ್ಷೇತ್ರಗಳಲ್ಲಿ ಒಂದು ದೇಶವು ಮುನ್ನಡೆ ಸಾಧಿಸಿದರೆ ಚಾಲ್ತಿ ಲೆಕ್ಕದಲ್ಲಿ ಅದರ ಜಮೆ ಕಡಿಮೆ ಆಗುತ್ತದೆ. ಬದಲಾಗಿ ಈ ಮೇಲೆ ತಿಳಿಸಿದ ಸೇವೆಗಳಿಗೆ ಅದು ವಿದೇಶಗಳನ್ನ ಅವಲಂಬಿಸಿರುವುದರಿಂದ ಆ ದೇಶದ ಖರ್ಚುಗಳು ಹೆಚ್ಚುತ್ತವೆ. ಇದರಿಂದ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಗಲಿಕ್ಕೆ ಇವೆಲ್ಲಾ ಅಂಶಗಳು ಕಾರಣವಾಗಿರ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಗಲಿಕ್ಕೆ ಉತ್ಪಾದನೆಯಲ್ಲಿ ನಷ್ಟ ಉಂಟಾಗುವುದು, ಕೆಳಮಟ್ಟದ ಸಾಂಸ್ಥಿಕ ಪ್ರಗತಿಯನ್ನು ಸಾಧಿಸುವುದು, ಇವೆಲ್ಲ ಅಂಶಗಳು ಏನಾಗಿರ್ತಾವ ಅಂದ್ರೆ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟಾಗಲಿಕ್ಕೆ ಕಾರಣವಾಗಿರ್ತವೆ ಅನ್ನೋದನ್ನ ಗಮನಿಸಬೇಕಾಗ್ತದೆ. ಅದೇ ರೀತಿ 10ನೇ ಅಂಶ ರಾಜಕೀಯ ಕಾರಣಗಳು, ಪೊಲಿಟಿಕಲ್ ಕಾಸಸ್. ರಾಜಕೀಯ ಅಂಶಗಳು ಸಹ ಕೆಲವೊಮ್ಮೆ ಪಾವತಿ ಶುಲ್ಕಿನ ಅಸಮತೋಲನ ಕಾರಣವಾಗುತ್ತವೆ. ಅಂದ್ರೆ ರಾಜಕೀಯ ಅಸ್ಥಿರತೆಗಳು ಉತ್ಪಾದನೆ ಮತ್ತು ಬಂಡವಾಳದ ಹೂಡಿಕೆಗಳ ಮೇಲೆ ಪ್ರಭಾವ ಬೀರುತ್ತವೆ. ರಾಜಕೀಯ ಅಸ್ಥಿರತೆ ಕಾರಣಗಳಿಂದ ಸರ್ಕಾರಗಳು ಪದೇ ಪದೇ ಬದಲಾಗುತ್ತಿದ್ದರೆ ಉತ್ಪಾದನೆಯಲ್ಲಿ ಏರಿಳಿತಗಳ ಉಂಟಾಗಿ ರಫ್ತು ಕಡಿಮೆ ಆಗುವಂತೆ ಮತ್ತು ಆಮದುಗಳು ಹೆಚ್ಚುವಂತೆ ಮಾಡಬಹುದು. ಸರ್ಕಾರದ ಪ್ರಮುಖ ನಿರ್ಧಾರಗಳು ರಾಜಕೀಯ ಅಂಶಗಳಿಂದ ಪ್ರಭಾವಕ್ಕೊಳಗಾಗಿರುತ್ತವೆ. ಸರ್ಕಾರವು ನಿರೂಪಿಸಿರುವ ಕೈಗಾರಿಕಾ ನೀತಿ, ವಾಣಿಜ್ಯ ನೀತಿ, ವ್ಯಾಪಾರ ನೀತಿ ಮುಂತಾದವು ಪಾವತಿ ಶುಲ್ಕಿನ ಮೇಲೆ ಪ್ರಭಾವ ಬೀರಬಲ್ಲವು. ಕೈಗಾರಿಕಾ ಕ್ಷೇತ್ರದಲ್ಲಿ ಉಂಟಾಗುವಂತಹ ಮುಷ್ಕರಗಳು, ಲಾಕ್ಔಟ್ಗಳು, ಬಂದ್ಗಳು ಮುಂತಾದವು ಆಂತರಿಕ ಉತ್ಪಾದನೆ ಕುಗ್ಗುವಂತೆ ಮಾಡುತ್ತವೆ. ಆಗ ಆಮದುಗಳು ಹೆಚ್ಚುವ ಮತ್ತು ರಫ್ತುಗಳು ಕುಗ್ಗುವಂತಾಗುವ ಸಂಭವಗಳು ಹೆಚ್ಚು. ಯುದ್ಧಗಳು ಮತ್ತು ಯುದ್ಧ ಪರಿಹಾರಗಳ ಪಾವತಿ, ವ್ಯಾಪಾರ ದಿಕ್ಕಿನಲ್ಲಿ ಬದಲಾವಣೆಗಳು ಮುಂತಾದವುಗಳು ಸಹ ಇದೇ ರೀತಿಯ ಪರಿಣಾಮಗಳನ್ನ ಬೀರಬಲ್ಲವು. ಸೊ ಹಾಗಾಗಿ ಈ ರಾಜಕೀಯ ಕಾರಣಗಳು ಕೂಡ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಉಂಟು ಮಾಡಲಿಕ್ಕೆ ಕಾರಣವಾಗಿರ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಪಾವತಿ ಶುಲ್ಕಿನಲ್ಲಿ ಹಲವಾರು ರೀತಿಯ ಕಾರಣಗಳು ಅಸಮತೋಲನವನ್ನ ತರುವಂತ ಸಾಧ್ಯತೆಗಳು ಇರುತ್ತವೆ. ಅದೇ ರೀತಿ 11ನೇ ಅಂಶ ಬಂಡವಾಳದ ಅಭಾವ. ಬಂಡವಾಳದ ಅಭಾವವನ್ನು ಎದುರಿಸುತ್ತಿರುವ ದೇಶದ ಅಭಿವೃದ್ಧಿ ಚಟುವಟಿಕೆಗಳಿಗೆ ವಿದೇಶಿ ಮೂಲಗಳಿಂದ ಬಂಡವಾಳವನ್ನ ಸಂಗ್ರಹಿಸಬೇಕಾಗತ್ತೆ. ಹೀಗೆ ವಿಪರೀತವಾದ ಬಂಡವಾಳದ ಆಮದಿನ ಪರಿಣಾಮವಾಗಿಯೂ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಏರ್ಪಡುತ್ತೆ. ಅಂದ್ರೆ ಬಂಡವಾಳದ ಅಭಾವ ಕಾರಣದಿಂದಾಗಿ ಬಂಡವಾಳದ ಅಭಾವವನ್ನು ಎದುರಿಸುತ್ತಿರುವ ದೇಶವು ಅಭಿವೃದ್ಧಿ ಚಟುವಟಿಕೆಗಳಿಗೆ ವಿದೇಶಿ ಮೂಲಗಳಿಂದ ಬಂಡವಾಳವನ್ನ ಸಂಗ್ರಹಿಸಬೇಕಾಗತ್ತೆ. ಹೀಗೆ ವಿಪರೀತವಾದ ಬಂಡವಾಳ ಆಮದಿನ ಪರಿಣಾಮವಾಗಿಯೂ ಪಾವತಿ ಶುಲ್ಕಿನಲ್ಲಿ ಅಸಮತೋಲನ ಏರ್ಪಡುತ್ತದೆ. ಅದೇ ರೀತಿ 12ನೇ ಅಂಶ ಅನುಕರಣೀಯ ಪ್ರವೃತ್ತಿ. ಹಿಂದುಳಿದ ದೇಶಗಳಿಗೆ ತಮ್ಮ ಜನರ ಅನುಕರಣೀಯ ಪ್ರವೃತ್ತಿಯ ಇಂದು ಮಾರಕವಾಗಿರುವ ಅಂಶವಾಗಿದೆ. ಅನೇಕ ಹಿಂದುಳಿದ ದೇಶಗಳಲ್ಲಿ ಜನರು ಮುಂದುವರಿದ ದೇಶಗಳ ಜನರು ಬಳಸುವ ಭೋಗ ವಿಲಾಸಿ ವಸ್ತುಗಳಿಗೆ
ಮಾರು ಹೋಗುವ ಸ್ವಭಾವವುಳ್ಳವರಾಗಿರುತ್ತಾರೆ. ಇಂತಹ ಜನರ ಭೋಗ ಲಾಲಸೆಯಿಂದ ಮತ್ತು ಆಮದುಗಳು ಏರುವ ಸಂಭವವಿರುವುದರಿಂದ ಈ ದೇಶಗಳ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಪರಿಸ್ಥಿತಿ ಏರ್ಪಡುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ಆದ್ದರಿಂದ ಈ ಬಂಡವಾಳದ ಅಭಾವ ಮತ್ತು ಅನುಕರಣೀಯ ಪ್ರವೃತ್ತಿಯಿಂದಾಗಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನಗಳು ಉಂಟಾಗುತ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಪಾವತಿ ಶಿಲ್ಕಿನಲ್ಲಿ ಇವೆಲ್ಲಾ ಕಾರಣಗಳು ಅಸಮತೋಲನಗಳನ್ನ ಉಂಟು ಮಾಡಲಿಕ್ಕೆ ಕಾರಣವಾಗಿರುತ್ತವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೇಕಾಗ್ತದೆ. ಅದೇ ರೀತಿ 13ನೇ ಒಂದು ಅಂಶವನ್ನ ನೋಡೋಣ. ಮುಂದುವರೆದ ಭಾಗದಲ್ಲಿ 13ನೇ ಅಂಶ ಸಾಮಾಜಿಕ ಕಾರಣಗಳು. ಕೆಲವು ಸಾಮಾಜಿಕ ಅಂಶಗಳು ಸಹ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳಾಗುತ್ತವೆ. ಉದಾಹರಣೆಗೆ ಜನರ ಆಯ್ಕೆ ಮತ್ತು ಅಭಿರುಚಿಗಳಲ್ಲಿನ ಬದಲಾವಣೆಗಳು, ಫ್ಯಾಷನ್ಗಳಲ್ಲಿನ ಬದಲಾವಣೆಗಳು ಮುಂತಾದವುಗಳು ಪಾವತಿ ಶಿಲ್ಕಿನ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳನ್ನ ತರಬಹುದು. ದೇಶವೊಂದರ ಸಾಮಾಜಿಕ ರಚನೆಯಲ್ಲಿ ಬದಲಾವಣೆಗಳು ಉಂಟಾದರೆ ಅವರು ಇಷ್ಟಪಡುವ ಸರಕುಗಳ ವಿಧ ಕೂಡ ಬದಲಾಗಬಹುದು. ಆಗ ಆಮದು ಮತ್ತು ರಫ್ತುಗಳ ಸ್ವರೂಪದಲ್ಲಿ ಏರಿಳಿತಗಳು ಸಂಭವಿಸಬಹುದು. ಹಾಗಾಗಿ ಸಾಮಾಜಿಕ ಕಾರಣಗಳು ಕೂಡ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗಿರ್ತವೆ. ಅಂದ್ರೆ ಕೆಲವು ಸಾಮಾಜಿಕ ಅಂಶಗಳು ಸಹ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳಾಗತ್ತೆ. ಅಂದ್ರೆ ಜನರ ಆಯ್ಕೆ, ಅಭಿರುಚಿಗಳಲ್ಲಿ ಬದಲಾವಣೆ, ಫ್ಯಾಷನ್ಗಳಲ್ಲಿ ಬದಲಾವಣೆ ಮುಂತಾದವುಗಳು ಪಾವತಿ ಶಿಲ್ಕಿನ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳನ್ನ ತರಬಹುದು. ಇಂತಹ ಸಂದರ್ಭದಲ್ಲಿ ದೇಶದ ಸಾಮಾಜಿಕ ರಚನೆಗಳಲ್ಲಿ ಬದಲಾವಣೆಗಳು ಉಂಟಾದಂತಹ ಸಂದರ್ಭದಲ್ಲಿ ಅವರು ಇಷ್ಟಪಡುವ ಸರಕುಗಳ ವಿಧ ಕೂಡ ಬದಲಾಗಬಹುದು. ಆಗ ಆಮದು ಮತ್ತು ರಫ್ತುಗಳ ಸ್ವರೂಪದಲ್ಲಿ ಏರಿಳಿತಗಳು ಉಂಟಾಗಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನಗಳು ಉಂಟಾಗುತ್ತವೆ. ಅದೇ ರೀತಿ ಜನಸಂಖ್ಯೆಯ ಬೆಳವಣಿಗೆ. ಮಿತಿ ಮೀರಿದ ಜನಸಂಖ್ಯೆಯ ಬೆಳವಣಿಗೆ ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗುವ ಅಂಶಗಳಲ್ಲಿ ಒಂದಾಗಿದೆ. ಅಂದ್ರೆ ಲಂಗು ಲಗಾಮಿಲ್ಲದೆ ಏರುತ್ತಿರುವ ಜನಸಂಖ್ಯೆ ಕಾರಣದಿಂದ ಆಂತರಿಕವಾಗಿ ಸರಕುಗಳ ಪೂರೈಕೆಯಲ್ಲಿ ಕೊರತೆ ಸಮಸ್ಯೆ ಉದ್ಭವಿಸಬಹುದು. ಆಗ ಉಳಿದಿರುವ ಏಕೈಕ ಮಾರ್ಗವೆಂದರೆ ಸರಕುಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳಬಹುದಾಗಿದೆ. ಅನೇಕ ಹಿಂದುಳಿದ ದೇಶಗಳಲ್ಲಿ ಜನಸಂಖ್ಯೆಯ ಮಿತಿ ಮೀರಿದ ಬೆಳವಣಿಗೆಯ ಕಾರಣದಿಂದಾಗಿ ಆಹಾರದ ಸಮಸ್ಯೆ ತಲೆದೋರುತ್ತದೆ. ಆಹಾರ ಸಾಮಗ್ರಿಗಳನ್ನ ಅಗಾಧ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಬೇಕಾಗಿದೆ. ಇದರಿಂದ ಈ ರಾಷ್ಟ್ರಗಳು ಪಾವತಿ ಶಿಲ್ಕಿನಲ್ಲಿ ಕೊರತೆ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಆದ್ರಿಂದ ಜನಸಂಖ್ಯೆ ಬೆಳವಣಿಗೆಯಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗತ್ತೆ. ಈಗ ಭಾರತದಲ್ಲಿ 145 ಕೋಟಿಗಿಂತ ಅಧಿಕ ಜನಸಂಖ್ಯೆಯನ್ನ ಪ್ರಸ್ತುತವಾಗಿ ಹೊಂದಿರುವುದರಿಂದ ಅಲ್ಲಿ ಮಿತಿ ಮೀರಿದ ಜನಸಂಖ್ಯೆ ಬೆಳವಣಿಗೆಯಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನಗಳು ಉಂಟಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ 15ನೇ ಅಂಶ ಮುಂದುವರೆದ ದೇಶಗಳ ರಕ್ಷಣಾ ನೀತಿ, ಪ್ರೊಟೆಕ್ಟಿವ್ ಪಾಲಿಸಿ. ಇಂದು ಜಗತ್ತಿನ ಅನೇಕ ಮುಂದುವರೆದ ದೇಶಗಳು ರಕ್ಷಣಾ ವ್ಯಾಪಾರ ನೀತಿಯನ್ನ ಅನುಸರಿಸಲು ಮುಂದಾಗುತ್ತಿದೆ. ಹಿಂದುಳಿದ ದೇಶಗಳ ಸರಕುಗಳು ತಮ್ಮ ಗಡಿಯೊಳಗೆ ಬಾರದಿರುವ ರೀತಿಯಲ್ಲಿ ಸುಂಕವನ್ನ ವಿಧಿಸುತ್ತಿವೆ. ಈ ಕಾರಣದಿಂದ ಹಿಂದುಳಿದ ದೇಶಗಳ ರಫ್ತುಗಳು ಬೆಳವಣಿಗೆಯಾಗದೆ ಈ ದೇಶಗಳ ಪಾವತಿ ಶಿಲ್ಕು ಅಸಮತೋಲನಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಬಹಳಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಮುಂದುವರೆದ ದೇಶಗಳ ರಕ್ಷಣಾ ನೀತಿಯಿಂದಾಗಿ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗುತ್ತಿದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಇತರ ಕಾರಣಗಳು, ಯುದ್ಧಗಳು, ಆರ್ಥಿಕ ದಿಗ್ಬಂಧನಗಳು, ಜನರ ಮನೋಭಾವಗಳು, ಸರ್ಕಾರದ ಧೋರಣೆಗಳು ಹಾಗೂ ಇನ್ನು ಮುಂತಾದ ಅಂಶಗಳು ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣಗಳಾಗುತ್ತಿವೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಹೀಗೆ 16 ಅಂಶಗಳು ಪಾವತಿ ಶಿಲ್ಕಿನ ಅಸಮತೋಲನಕ್ಕೆ ಕಾರಣವಾಗಿವೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಒಟ್ಟಾರೆ ಉಪಸಂಹಾರದಲ್ಲಿ ನೋಡೋದಾದರೆ ಹೀಗೆ ಅನೇಕ ಅಂಶಗಳು ಪಾವತಿ ಶಿಲ್ಕಿನ ಅಸಮತೋಲನದ ಪರಿಸ್ಥಿತಿಗೆ ಕಾರಣಗಳಾಗುತ್ತವೆ. ಈ ಒಂದೊಂದು ಅಂಶವು ಒಂದೊಂದು ರೀತಿಯ ಅಸಮತೋಲನವನ್ನು ಉಂಟು ಮಾಡುತ್ತದೆ ಹಾಗೂ ಪರಿಣಾಮಗಳು ಸಹ ಬೇರೆ ಬೇರೆ ಆಗಿರುತ್ತವೆ. ಪಾವತಿ ಶಿಲ್ಕಿನಲ್ಲಿ ಕಾಣಿಸಿಕೊಳ್ಳುವ ಅಸಮತೋಲನ ಅಲ್ಪಕಾಲಿಕವಾಗಿದ್ದರೆ ಅಂತಹದ್ದೇನೂ ತೊಂದರೆ ಆಗುವುದಿಲ್ಲ. ಆದರೆ ಮುಂದುವರಿಯುತ್ತಿರುವ ದೀರ್ಘಕಾಲಿಕ ಅಸಮತೋಲನ ಯಾವತ್ತೂ ಅಪಾಯಕರ. ಅಂದ್ರೆ ದೀರ್ಘಕಾಲೀನ ಅಸಮತೋಲನವು ಅನೇಕ ದುಷ್ಪರಿಣಾಮಗಳನ್ನ ಬೀರುವಷ್ಟು ಪ್ರಭಾವವುಳ್ಳದ್ದಾಗಿದೆ. ಆದ್ದರಿಂದ ಇಂತಹ ಅಸಮತೋಲನ ನಿವಾರಣೆಗೆ ಶೀಘ್ರವಾಗಿ ಮಾರ್ಗೋಪಾಯಗಳನ್ನ ನಾವು ಕಂಡುಹಿಡಿಯಬೇಕಾಗತ್ತೆ. ಹೀಗೆ ಪಾವತಿ ಶಿಲ್ಕಿನಲ್ಲಿರುವಂತಹ ಅಸಮತೋಲನಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೇವೆ. ಇಲ್ಲಿವರೆಗೂ ನಾನು ಹೇಳಿರುವಂತ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ಇಲ್ಲಿವರೆಗೂ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಹೀಗೆ ಮುಂಬರುವ ದಿನಮಾನಗಳಲ್ಲಿ ಇನ್ನು ಬೇರೆ ಬೇರೆ ಕ್ಲಾಸ್ಗಳನ್ನ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಡುತ್ತಿದ್ದೇನೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಧನ್ಯವಾದ.